ಹೆಬ್ಬಾಳ ರಿಂಗ್ ರಸ್ತೆಯಲ್ಲಿ ಯುವಕನೋರ್ವ ಹುಚ್ಚಾಟವನ್ನ ಮೆರೆದಿದ್ದಾನೆ. ಕಾರಿನ ಬಾನೆಟ್ ಮೇಲೆ ಹತ್ತಿ ಯುವಕ ಕುಳಿತುಕೊಂಡಿದ್ದಾನೆ. ಅರ್ಧ ಬಟ್ಟೆ ತೊಟ್ಟು ಕಾರಿನ ಮೇಲೆ ಏರಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ಹೆಬ್ಬಾಳ ರಿಂಗ್ ರಸ್ತೆಯಲ್ಲಿ ಯುವಕನೋರ್ವ ಹುಚ್ಚಾಟವನ್ನ ಮೆರೆದಿದ್ದಾನೆ. ಕಾರಿನ ಬಾನೆಟ್ ಮೇಲೆ ಹತ್ತಿ ಕುಳಿತಿದ್ದಾನೆ. ಯುವಕ ಹತ್ತಿ ಕೂತಿದ್ದು ಅರ್ಧ ಬಟ್ಟೆ ತೊಟ್ಟು ಕಾರಿನ ಮೇಲೆ ಏರಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ಬ್ರೇಕ್ ಹಾಕಿದ ಚಾಲಕನಿಗೆ ಬಾಯಿಗೆ ಬಂದ ಹಾಗೆ ಬೈದಿದ್ದಾನೆ. ಕಾರಿನ ಸ್ಪೀಡ್ ಜಾಸ್ತಿ ಆದಾಗ ಇಳಿದು ಆತ ಓಡಿದ್ದಾನೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ನಿಂತಿದ್ದಂತಹ ಕಾರ್ನ ಬಾನೆಟ್ ಮೇಲೆ ಹತ್ತಿ ಕೂತಿದ್ದಾನೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ಸಹಜವಾಗಿಯೇ ಭಯದ ವಾತಾವರಣ ಸೃಷ್ಟಿಯಾಗಿರುತ್ತೆ. ಹೇಗೆ ಮುಂದೆ ಮೂವ್ ಮಾಡೋದು ಕಾರನ್ನ? ಇನ್ ಕೇಸ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಪ್ರಾಣ ಪಕ್ಷಿ ಹಾರ್ ಹೋಗುತ್ತೆ, ಅದಕ್ಕೆ ಯಾರು ಹೊಣೆ ಅವಾಗ ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಆತ ಬ್ರೇಕ್ ಹಾಕಿದ್ದಾನೆ. ಬ್ರೇಕ್ ಹಾಕಿದ ತಕ್ಷಣ ಆತ ಬಾಯಿಗೆ ಬಂದಂಗೆ ಬೈದಿದ್ದಾನೆ ಡ್ರೈವರ್ಗೆ. ಕಾರಿನ ಸ್ಪೀಡ್ ಜಾಸ್ತಿ ಆದಾಗ ಇಳಿದು ಯುವಕ ಓಡ್ ಹೋಗಿದ್ದಾನೆ. ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಯುವಕನ ಉಪಟಳ ರೆಕಾರ್ಡ್ ಆಗಿದೆ. ಈತನಿಂದಾಗಿ ವಾಹನ ಸವಾರರು ಬೇಸತ್ತು ಹೋಗಿದ್ದಾರೆ. ಅರ್ಧ ಬಟ್ಟೆ ತೊಟ್ಟು ಯಾವ ರೀತಿಯಾಗಿ ಕಾರಿನ ಬಾನೆಟ್ ಮೇಲೆ ಕೂತ್ಕೊಳ್ತಾನೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಕಾರ್ ನಿಂತಿದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ದುರ್ವರ್ತನೆ ತೋರಿದ್ದಾನೆ. ನೋಡಿ, ಆ ಕಡೆಯಿಂದ ಬರ್ತಾನೆ, ಬಂದು ಕೂತ್ಕೋತಾನೆ ಬಾನೆಟ್ ಮೇಲೆ. ಸ್ವಲ್ಪ ಮೂವ್ ಮಾಡ್ತಾರೆ ಕಾರಿನ ಡ್ರೈವರ್. ಮೂವ್ ಮಾಡಿದ ನಂತರ ತಕ್ಷಣ ಬ್ರೇಕ್ ಹಾಕಿದ ನಂತರ ಆತ ಬಾಯಿಗೆ ಬಂದಂಗೆ ಬೈದು ಇಳಿದು ಹೋಗ್ತಾನೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ. ಆ ನಂತರ ಡ್ರೈವರ್ ಮೂವ್ ಆಗ್ತಾರೆ. ಕಾರಿನ ಡ್ಯಾಶ್ ಕ್ಯಾಮ್ರಾದಲ್ಲಿ ಇದೆಲ್ಲವೂ ಕೂಡ ಸರಿಯಾಗಿದೆ. ಇಂಥವ್ರಿಗೆ ಬ್ರೇಕ್ ಹಾಕುವಂತಹ ಕೆಲಸಗಳು ಆಗಬೇಕು. ಅಲ್ಲಿ ಯಾರೂ ಕೂಡ ಟ್ರಾಫಿಕ್ ಪೊಲೀಸ್ನವ್ರು ಇದ್ದಂತೆ ಕಾಣಿಸ್ತಾ ಇಲ್ಲ. ಹೆಬ್ಬಾಳ ರಿಂಗ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು.